पूर्णप्रज्ञस्तृती यस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ಹಿಂದೆ ತತ್ವ ಅಂದ್ರೆ ಏನು ಅಂತ ನೋಡಿದೀವಿ. ಪ್ರಮಿತಿ ವಿಷಯ ತತ್ವಂ. ಪ್ರಮಿತಿ ವಿಷಯ ತತ್ವಂ ಅಂದ್ರೆ ಯಥಾರ್ಥ. ಮಿತಿ ಅಂದ್ರೆ ಜ್ಞಾನ. ಪ್ರಮಿತಿ ಪ್ರ ಉಪಸರ್ಗ ಪೂರ್ವಕ ಅದನ್ನ ಸೇರಿಸಿರೋದ್ರಿಂದ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು, ಯಥಾರ್ಥ ಜ್ಞಾನ ವಿಷಯವಾದದ್ದು ತತ್ವ. ಅಂದ್ರೆ ಏನರ್ಥ? ಸುಳ್ಳು ಮುಂತಾದವುಗಳನ್ನ ತತ್ವ ಅಂತ ಹೇಳಿಕ್ ಬರೋದಿಲ್ಲ ಅಂತ ಅರ್ಥ. ತತ್ವ ಅಂತ ಕರಿಬೇಕು ಅಂದ್ರೆ ಅದು ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ವಿಷಯವಾಗಿದ್ರೆ ಮಾತ್ರ ಅದನ್ನು ತತ್ವ ಅಂತ ಕರಿತೀವಿ. ನೋಡಿ, ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನ ತತ್ವ ಅಲ್ಲ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ತತ್ವ. ಎರಡಕ್ಕೂ ವ್ಯತ್ಯಾಸ ಇದೆ. ಉದಾಹರಣೆಗೆ ಒಂದು ಆಬ್ಜೆಕ್ಟ್ ಅನ್ನು ನೋಡ್ತೀವಿ. ಅದು ಯಾವ್ದು ಬೇಕಾದ್ರೂ ಇರ್ಬೋದು. ಪುಸ್ತಕ ಇರ್ಬೋದು ಅಥವಾ ಟೇಬಲ್ ಇರ್ಬೋದು. ಅದು ಆಬ್ಜೆಕ್ಟ್. ಅದು ಪುಸ್ತಕವನ್ನು ನೋಡಿ ಬಂದ್ರೆ ಅದು ಒಂದು ಜ್ಞಾನ ಬಂತು ನಮಗೆ. ಜ್ಞಾನ ಒನ್. ಯಾವುದರ ಬಗ್ಗೆ? ಸಬ್ಜೆಕ್ಟ್, ವಿಷಯ ಯಾವುದು? ಪುಸ್ತಕ. ಪುಸ್ತಕ. ಸೊ ಜ್ಞಾನ ಒನ್ನಿನ ವಿಷಯ ಪುಸ್ತಕ. ಜ್ಞಾನ ಟೂ ಅದರ ವಿಷಯ ಟೇಬಲ್. ಎರಡು ಜ್ಞಾನ, ಎರಡು ಪದಾರ್ಥವನ್ನು ನೋಡ್ತೀವಿ, ಪುಸ್ತಕ ಮತ್ತು ಟೇಬಲ್. ಹಾಗೆ ಅಂತ ಇದರಲ್ಲಿ ಎರಡು ಜ್ಞಾನ ಬಂತು ನಮಗೆ. ಟೇಬಲ್ ಜ್ಞಾನ ಒನ್ನಿನ ವಿಷಯ ಯಾವುದು? ಪುಸ್ತಕ. ಜ್ಞಾನ ಟೂವಿನ ವಿಷಯ ಇದೆ ಅನ್ನೋದು ಟೇಬಲ್ ಅಂತ ಜ್ಞಾನ ಬಂತು ನಮಗೆ. ಟೇಬಲ್ ಮೇಲೆ ಇದೆ ಏನೋ ಇದೆ ಒಟ್ಟು. ಒಟ್ಟು ನಮಗೆ ಎರಡು ಜ್ಞಾನ ಬಂತು. ಆ ಎರಡು ಜ್ಞಾನದ ವಿಷಯ ಬೇರೆ ಬೇರೆ ಇದೆ. ಯಾಕೆ ಕೆಳಗೆ ಬಂದ್ರೆ ಅಂದ್ರೆ ಜ್ಞಾನ ಬೇರೆ, ನಾಲೆಜ್ ಬೇರೆ, ಸಬ್ಜೆಕ್ಟ್ ಬೇರೆ. ಅದಕ್ಕೆ ಆ ರಿಲೇಷನ್ ಗೊತ್ತಾಗ್ಬೇಕು ನಮಗೆ. ಜ್ಞಾನ ಯಾವುದರ ಬಗ್ಗೆ ಜ್ಞಾನ ಹಂಗೆಂಬುದು ಅದು ಸಬ್ಜೆಕ್ಟ್ ಅಂತ ಅರ್ಥ, ಅದು ವಿಷಯ. ಸೊ ಪ್ರಮಿತಿ ತತ್ವಂ ಅಂತ ಹೇಳಿಲ್ಲ ನೋಡಿ. ಪ್ರಮಿತಿ ವಿಷಯ ತತ್ವ ಹಾಗೆ. ಅಲ್ಲಿ ಎರಡು ಭಾಗ ನೋಡಿದೀವಿ. ತತ್ವ ಎಂಬುದು ಲಕ್ಷ್ಯ, ಪ್ರಮಿತಿ ವಿಷಯ ಎಂಬುದು ಲಕ್ಷಣ ಅಂತ ಅದನ್ನ ಹೇಳಿದ್ದಾರೆ. ನೋಡಿ ಮುಂದಿನ ವಾಕ್ಯ. ಮಿತಿ ವಿಷಯತ್ವಂ ಶುಕ್ತಿರಜತಾದಿ ಸಾಧಾರಣಂ ಅತಃ ಪ್ರ ಇತಿ ಉಪಸರ್ಗ. ಇಲ್ಲಿ ಮಿತಿ ವಿಷಯತ್ವ ಅಂತ ಇಷ್ಟ ಹೇಳಿದ್ರೆ ಸಾಕು. ಪ್ರಮಿತಿ ವಿಷಯ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಮಿತಿ ವಿಷಯ ಅಂತ ಹೇಳಿದ್ರೆ ಏನಾಯ್ತು? ಪ್ರ ಯಾಕೆ ಸೇರಿಸಬೇಕಾಗಿತ್ತು? ವಿಶೇಷವಾದ ಜ್ಞಾನ ಅಂತ. ಯಥಾರ್ಥವಾದ ಜ್ಞಾನ. ನೋಡಿ, ಪ್ರ ಉಪಸರ್ಗದ ಉಪಯೋಗ ಏನು? ಯಥಾರ್ಥ ಜ್ಞಾನ. ಮಿತೀಂದ್ರ ಜ್ಞಾನ, ಪ್ರಮಿತೀಂದ್ರ ಯಥಾರ್ಥವಾದ ಜ್ಞಾನ. ಸೊ ಅದರಿಂದ ಬರೀ ಮಿತಿ ವಿಷಯ ತತ್ವಂ ಅಂತ ಲಕ್ಷಣ ಹೇಳಿದ್ರೆ ಏನ್ ತೊಂದರೆ ಆಯ್ತು? ಹಾಗೆಂದ್ರೆ ಶುಕ್ತಿ ರಜತಾದಿಗಳಲ್ಲೂ ಕೂಡ ಸಾಧಾರಣವಾಗಿದೆ. ಶುಕ್ತಿಯಲ್ಲಿ ರಜತ, ಶುಕ್ತಿ ಅಂದ್ರೆ ಅದೇ ಕಪ್ಪೆ ಚಿಪ್ಪು, ಸಮುದ್ರ ತೀರದಲ್ಲಿ ಇರುತ್ತದೆ. ಅದರಲ್ಲಿ ಅದು ಸೂರ್ಯನ ಬೆಳಕು ಬಿದ್ದು ಅದು ಬೆಳ್ಳಿ ಅಂತೆ ಕಾಣಿಸ್ತದೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ವಾಸ್ತವಿಕವಾಗಿ ಬೆಳ್ಳಿ ಇಲ್ಲ. ಅಲ್ಲಿರೋದು ಕಪ್ಪೆ ಚಿಪ್ಪು ಅಷ್ಟೇ. ಸೊ ಅದರಿಂದ ಮಿತಿ ವಿಷಯ ತತ್ವಂ ಅಂತ ಹೇಳಿದ್ರೆ ಈ ಶುಕ್ತಿಯಲ್ಲಿ ಕಾಣುವ ರಜತದಲ್ಲೂ ಕೂಡ ಬರುತ್ತದೆ. ಯಾಕೆ ಅದು ಕೂಡ ಜ್ಞಾನವೇ ಆಗಿದೆ. ಅದು ಯಥಾರ್ಥ ಜ್ಞಾನವೋ ಇಟ್ ಡಸಂಟ್ ನೋಡಿ. ಜ್ಞಾನ ಅಂತ ಹೇಳಿಬಿಟ್ರೆ, ನಾಲೆಜ್ ಅಂತ ಹೇಳಿಬಿಟ್ರೆ ಅದು ವ್ಯಾಲಿಡ್ ಆಗಿಯೂ ಇರ್ಬೋದು, ಇನ್ವ್ಯಾಲಿಡ್ ಆಗಿಯೂ ಇರ್ಬೋದು. ಎರಡು ನಾಲೆಜ್. ಸೊ ಅದರಿಂದ ನಾಲೆಜ್ ಅವರಿಂದ ಬರೀ ನಾಲೆಜ್ ಅಂತ ಹೇಳಬಾರದು, ವ್ಯಾಲಿಡ್ ನಾಲೆಜ್ ಅಂತ ಹೇಳಬೇಕು. ಇಲ್ಲಾಂದ್ರೆ ಇನ್ವ್ಯಾಲಿಡ್ ನಾಲೆಜ್ ಕೂಡ ನಾಲೆಜೇ ಅದು ಖಂಡಿತ. ಸೊ ಅದರಿಂದ ಬರೀ ಮಿತಿ ವಿಷಯ ತತ್ವಂ ಅಂತ ಹೇಳಿಲ್ಲ. ಪ್ರಮಿತಿ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಹಾಗೆ ಅಂತ ಒಟ್ಟು ಅದರ ಅಭಿಪ್ರಾಯ. ಅರ್ಥ ಆಗಿದೆಯಾ? ನಾನು ಏವಮಪಿ ಶುಕ್ತಿರಜತಂ ನಾಸ್ತಿ ಇತಿ ಪ್ರಮಿತಿ ವಿಷಯತ್ವಸ್ಯ ತತ್ರ ಸತ್ವೇನ ಅತಿವ್ಯಾಪ್ತಿ ತಾವತ್ ಅವಸ್ಥ್ಯಂ ಇತಿ ಚೇನ್ನ. ಹಾಗೆಂತ ಒಂದು ವಾಕ್ಯ ಇದೆ. ಅಂದ್ರೆ ಆಯ್ತು, ನೀವು ಹೇಳುವ ಪ್ರಕಾರವೇ ಇಟ್ಟುಕೊಳ್ಳೋಣ.
ಪ್ರಮಿತಿ ವಿಷಯವಾದದ್ದು ತತ್ವ. ಹಾಗೆ ನೋಡಿ ಇಲ್ಲಿ ಹಾ ಶುಕ್ತಿ ರಜತಂ ನಾಸ್ತಿ ಅಂತ ಒಂದು ವಾಕ್ಯ ಇದೆ. ಹ್ಮ್ ಶುಕ್ತಿ ರಜತಂ ಅಸ್ತಿ ಅಲ್ಲ, ಶುಕ್ತಿ ರಜತಂ ಅಂತ ನಾವು ಜಸ್ಟ್ ಅಷ್ಟೇ ಹೇಳಿದ್ದು. ಅದರ ಅಭಿಪ್ರಾಯ ಏನು? ಶುಕ್ತಿ ರಜತಂ ಅಸ್ತಿ ಹಾಗೆ ಅಂತ. ಅಂದ್ರೆ ಶುಕ್ತಿಯಲ್ಲಿ ಬೆಳ್ಳಿ ಇದೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆ ಅಂತ. ಅದು ಮಿತಿ ವಿಷಯ ಅಂತ ಹೇಳಿದ್ರೆ ಅತಿವ್ಯಾಪ್ತಿ ಬಂತು. ಅದನ್ನ ಪರಿಹಾರ ದಲಕೃತ್ಯ ಅದೇ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಅಂತ ಒಂದು ವಿಶೇಷಣ ಉಪಸರ್ಗ ಸೇರಿಸಿದಿರಿ ಹಾಗೆ ಅಂತ ನೀವು ಸಮಾಧಾನ ಹೇಳಿದ್ರಿ. ಅದ್ರ ಮೇಲೆ ಮತ್ತೊಂದು ಆಕ್ಷೇಪ ನೋಡಿ. ಶುಕ್ತಿ ರಜತಂ ನಾಸ್ತಿ ಅಂತ ನಾನು ಹೇಳ್ತೀನಿ. ಶುಕ್ತಿ ರಜತಂ ನಾಸ್ತಿ ಅಂದ್ರೆ ಅಲ್ಲಿ ಬೆಳ್ಳಿ ಇದೆಯಾ? ಇಲ್ಲ. ಸೊ ಹಾಗಿರುವಾಗ ಅದು ಸರಿಯಾದ ಜ್ಞಾನ, ಅದು ಯಥಾರ್ಥ ಜ್ಞಾನ. ಶುಕ್ತಿಯಲ್ಲಿ ಬೆಳ್ಳಿ ಇಲ್ಲ ಎಂಬುದು ಯಥಾರ್ಥ ಜ್ಞಾನ. ಇಲ್ಲಿ ಬರುವ ಬೆಳ್ಳಿ ಅದು ಕೂಡ ವಿಷಯವೇ ಆಗಿದೆ ನೋಡಿ. ಇದೆ ತರ್ಕ ಅಂತ ಹೇಳೋದು. ಶುಕ್ತಿ ರಜತ ಇದೆ ಅಂತ ಹೇಳಿದ್ರೆ ಹೌದು, ಶುಕ್ತಿ ರಜತ ಇದೆ ಅಂತ ಹೇಳಿದ್ರೆ ಅದು ಯಥಾರ್ಥ ಜ್ಞಾನ ಅಲ್ಲ, ಅದರಿಂದ ಅಂತ ಸೇರಿಸಿದ್ರಿ. ಆದ್ರೆ ಈಗ ನಾನು ವಾಕ್ಯ ಬದಲಾಯಿಸ್ತೇನೆ. ಏನು ಬದಲಾಯಿಸ್ತೇನೆ? ಶುಕ್ತಿ ರಜತಂ ನಾಸ್ತಿ ಅಂತ ಹೇಳ್ತೀನಿ. ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಇಲ್ಲ ಅಂತ ಹೇಳ್ತೀನಿ. ಈಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎಂಬುದು ವಿಷಯ ಆಯ್ತು ಅಲ್ಲೋ ಈ ವಾಕ್ಯದಲ್ಲಿ? ಹಂಗಿರುವಾಗ ಅತಿವ್ಯಾಪ್ತಿ ಬಂತಲ್ಲ ನಿಮಗೆ ನಿಮ್ಮ ವ್ಯಾಕರಣದ ಪ್ರಕಾರ. ಹಾಗೆಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅಸ್ಥಿತಿ ಪ್ರಮಿತಿ ವಿಷಯತ್ವಸ್ಯ ವಿವಕ್ಷಿತತ್ವಾತ್. ನಾವು ಇಲ್ಲ ಎಂಬ ಅದರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇಲ್ಲ. ಇಲ್ಲ ಅಂತ ಅನೇಕ ಪದಾರ್ಥಗಳಿದೆಯಲ್ಲ, ಇಲ್ಲಿ ಹೇಳಿಕ್ ಬರ್ತದಾ? ಕಪ್ಪೆ ಚಿಪ್ ಮಾತ್ರ ಯಾಕೆ ಇಲ್ಲ? ಅನೇಕ ವಿಷಯಗಳಿಲ್ಲ, ಅದೆಲ್ಲ ಇಲ್ಲಿ ವಿಷಯ ಇಲ್ಲ. ವಿಷಯ ಅಂದ್ರೆ ಯಾವುದು? ಅಸ್ಥಿತಿ ಪ್ರಮಿತಿ ವಿಷಯತ್ವಸ್ಯ. ಯಾವುದು ಇದೆ ಅಂತ ನಮಗೆ ಜ್ಞಾನ ಬರುತ್ತದೋ ಅದರಲ್ಲಿ ಮಾತ್ರ ಪ್ರಮಿತಿ ಅಂತ ನಾವು ಹೇಳೋದು. ನೀವು ಇಲ್ಲದೆ ಇರೋದನ್ನ 1000 ಪಟ್ಟಿ ಮಾಡಿದ್ರೆ ಏನ್ ಮಾಡೋದು? ಈಗ ಒಂದು ಪುಸ್ತಕ ಇದೆ, ಇದು ಒಂದೇ ಪುಸ್ತಕನಾ? ಅದು ಯಾವ್ದೋ ಒಂದು ವ್ಯಾಕರಣ ಪುಸ್ತಕ ಅಥವಾ ಪ್ರಮಾಣ ಚಂದ್ರಿಕಾ ಪುಸ್ತಕ ಇದೆ. ನಾನು ಪುಸ್ತಕ ಇದೆ ಅಂತ ಅಷ್ಟೇ ಹೇಳಿದ್ದು. ಅಂದ್ರೆ ಏನರ್ಥ? ಪ್ರಮಾಣ ಚಂದ್ರಿಕಾ ಪುಸ್ತಕ ಇದೆ ಅಂತ ಅಷ್ಟೇ ಅರ್ಥನೇ ಹೊರತು ಇಲ್ಲಿ ರಘುವಂಶ ಇಲ್ಲ, ಇಲ್ಲಿ ಮಹಾಭಾರತ ಇಲ್ಲ, ಹಾಗೆ ಅಂತ ಎಷ್ಟು ಅಂತ ಹೇಳ್ತಾರೆ. ಅದರ ಇಲ್ಲ. ಅಸ್ಥಿತಿ ಪ್ರಮಿತಿ ವಿಷಯತ್ವಸ್ಯ ವಿವಕ್ಷಿತತ್ವ. ವಿವಕ್ಷ ಅಂದ್ರೆ ವಕ್ತುಮಿಚ್ಛಾ ವಿವಕ್ಷ, ಹೇಳಬೇಕು ಅಂತ ಇಚ್ಛೆ. ಇಲ್ಲಿ ನಾವು ಯಾವ್ದ್ರ ಬಗ್ಗೆ ಡೀಲ್ ಮಾಡ್ತಾ ಇರೋದು, ಯಾವ್ದು ಇದೆಯೋ ಅದ್ರ ಬಗ್ಗೆ ಡೀಲ್ ಮಾಡ್ತಾ ಇರೋದು. ಅದರಿಂದ ಪ್ರಮಿತಿ ವಿಷಯ ಅಂತ ನಾವೇನ್ ಹೇಳೋದು, ಅದು ಏನಾಗಿರ್ಬೇಕು? ಅದು ಇರಬೇಕು, ಇರುವ ವಿಷಯವನ್ನೇ ನಾವು ಡೀಲ್ ಮಾಡ್ತಾ ಇದ್ದೇವೆ ಹೊರತು ಇಲ್ಲದೆ ಇರುವ ವಿಷಯ ನಾವಿಲ್ಲಿ ಡೀಲ್ ಮಾಡ್ತಾ ಇಲ್ಲ. ಅಸ್ಥಿತಿ ಪ್ರಮಿತಿ ವಿಷಯತ್ವಸ್ಯ ವಿವಕ್ಷಿತತ್ವಾತ್ ತಸ್ಯ ಚ ತತ್ರ ಅಭಾವಾತ್. ಅಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ, ಅದರಿಂದ ಪ್ರಮಿತಿ ವಿಷಯ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ಅತಿವ್ಯಾಪ್ತಿ ಬರೋದಿಲ್ಲ. ಹಾಗೆ ಅರ್ಥ ಆಗಿದೆಯಾ? ಸರಿ, ಅರ್ಥ ಆಗಿದೆ. ಇದು ಇಷ್ಟು ವಿಚಾರ. ಇದ್ರ ಮೇಲೆ ಇನ್ನೊಂದು ಆಕ್ಷೇಪ ಬರುತ್ತದೆ, ಅದನ್ನ ನಾಳೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.